ಎಲ್ಲ ಚೆನ್ನಾಗಿದ್ದೀರಾ? ನಾನು ಹುಟ್ಟಿದ ಮೇಲೆ ದಸರಾ ಉತ್ಸವ ನೋಡಿದ್ದೀನಿ. ಈಗ ಅಷ್ಟೇ ವೈಭವದಲ್ಲಿ ನಿಮ್ ಮಗಳು ಮದುವೆ ನೋಡ್ತಾ ಇದ್ದೀನಿ. ಮತ್ತೆ ಶೋಭರಾಜರು ಮನೆ ಮದುವೆ ಅಂದ್ರೆ ದೇವ್ರ ಉತ್ಸವಕ್ಕೆ ಸಮಾನ. ಖರೀದಿ ಇದ್ರು ಮದುವೆ ನೋಡಕ್ಕಾದ್ರೂ ಬಂದೇ ಬರ್ತಾರೆ. ಅದ್ ಸರಿ, ಇನ್ನೊಬ್ಬ ಮಗಳು ಮದುವೆ ವಯಸ್ಸಿ ಬಂದಿದ್ದಾಳಲ್ಲ, ಒಂದೇ ಖರ್ಚಲ್ಲಿ 2 ಮದುವೆನೂ ಮಾಡ್ಬೋದಾಗಿತ್ತು. ಅವಳು ಓದ್ ಮುಗಿಲಿ ಅಂತ ಸುಮ್ಮನೆ ಇದ್ದೀನಿ. ಶಿವ ಬಮ್ಮ ಇಲ್ಲಿ. ನನ್ನ ಕ್ಷಮಿಸಪ್ಪ, ಮಗಳಾಗಿ ನೀವು ನನ್ನ 20 ವರ್ಷ ಪ್ರೀತಿಯಿಂದ ಸಾಕಿದ್ದೀರಾ. ಆದ್ರೆ ಇನ್ ಮುಂದೆ ಜೀವನ್ ಪರ್ಯಂತ ಪ್ರೀತಿಸೋ ವ್ಯಕ್ತಿ ಬೇಕು. 2 ತಿಂಗಳ ಕೆಳಗೆ ಅಮ್ಮನಿಗೆ ನಾನು ಪ್ರೀತಿ ಮಾಡ್ತಿರೋ ಬಗ್ಗೆ ಹೇಳಿದ್ದೆ. ಆದ್ರೆ ನಿಮ್ಗೆ ಈ ವಿಷಯ ಅಮ್ಮ ಹೇಳಿಲ್ಲ ಅಂತ ಮದ್ವೆವರೆಗೂ ಬಂದ್ಮೇಲೆ ಗೊತ್ತಾಗಿತ್ತು. ಇಷ್ಟ ಇಲ್ದವನ್ ಜೊತೆ ಮದ್ವೆ ಮಾಡ್ಕೊಂಡು ನರ್ಕ ಅನ್ಭವಿಸಕ್ ಆಗಲ್ಲಪ್ಪ. ಅದಕ್ಕೆ ನಾನು ಪ್ರೀತಿಸಿದ ಸಂತೋಷ್ ಜೊತೆ ಹೊರಟೋಗ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಪ್ರೇಮ. ನಾನ್ ಬೇಡ ಅಂತ ಹೇಳಿದ್ದೆ ರೀ. ಈ ವಿಷಯ 4 ಜನಕ್ಕೆ ಗೊತ್ತಾದ್ರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನಿಮ್ ತಂದೆ ಗೊತ್ತಾದ್ರೆ ನಿನ್ ಪ್ರಾಣ ತೆಗಿತಾರೆ. ಈ ಪ್ರೀತಿ ಪ್ರೇಮ ಎಲ್ಲ ಬೇಡ, ಮರ್ತು ಬಿಡು ಅಂತ ಹೇಳಿದ್ದೆ. ಭಯ ಪಟ್ಕೊಂಡು ಸುಮ್ನಾಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹೀಗ್ ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ರೀ. ಈ ವಿಷಯ ನಿನಗೆ ಅವತ್ತೇ ಹೇಳಿದ್ರೆ ಇವತ್ ನನ್ ಮರ್ಯಾದೆ ಉಳಿತಾ ಇತ್ತು. ಹೀಗ್ ಮಾಡ್ತಾಳೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ದಯವಿಟ್ಟು ಕ್ಷಮಿಸಬೇಕು. ಈಗ ನಡಿಬೇಕಾಗಿದ್ದ ನನ್ನ ಮಗಳ ಮದುವೆ ನಿಂತೋಗಿದೆ. ಕೆಲವು ವಿಷಯಗಳು ಊರಿನ ಜನಗಳು ಗೊತ್ತಾದ್ಮೇಲೆ ಮನೆಯವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಈ ವಿಷಯ ಮೊದಲು ನಮಗ್ ಗೊತ್ತಾಗಿದೆ. ನನ್ನ ಮಗಳು ಓಡೋಗಿದ್ದಾಳೆ. ದಯವಿಟ್ಟು ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನಿಂತು ಹೋಗಿರೋ ಮದುವೆ ಮನೆಯಲ್ಲಿ ಹೇಗಪ್ಪ ಊಟ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮಾಡೋದು ಮದುವೆ ಊಟ ಅಲ್ಲ, ತಿಥಿ ಊಟ. ನನ್ನ ಹೆಂಡತಿ ಈಗ ತಾನೇ ಸತ್ತೋದ್ಲು. ಮಹಾಲಕ್ಷ್ಮಿ ಯಾವ ಕಾರ್ ಗೊತ್ತಾ? ಬೆನ್ಸ್ ಕಾರ್. ಎಸ್, ಫಾರಿನ್ ಬೆನ್ಸ್. ಇದ್ರ ಬೆಲೆ ಗೊತ್ತಾ? 50 lakhs. shit. 50 ಲಕ್ಷ ಫಾರಿನ್ ಬೆನ್ಸ್ ಅಂದ್ರಿ? ಬೆನ್ಸ್ ಫಾರಿನ್ ರೋಡ್ ಇಂಡಿಯಾದಲ್ವಾ? ಈ ಗಾಳಿ, ಪೆಟ್ರೋಲು
ಇಂಡಿಯಾದಲ್ವಾ, ಪೊಲ್ಯೂಷನ್ ಆಗಿರುತ್ತೆ, ಎಂಜಿನ್ ಹಾಳಾಗಿರುತ್ತೆ. ಏನ್ ಮಾಡೋದು? ದಟ್ಸ್ ವೈ ಐ ಹೇಟ್ ಇಂಡಿಯಾ. ಸ್ಟಾಪ್ ಪ್ಲೇಸ್, ಸ್ಟಾಪ್ ಸ್ಟಾಪ್. ಲೆಫ್ಟ್ ಪ್ಲೇಸ್, ಲೆಫ್ಟ್ 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 ಪ್ಲೇಸ್. ಹೆಲ್ಪಿಂಗ್ ನೇಚರ್ ಇಲ್ಲ ನೋಡು. ಇಲ್ಲಿ ಯಾರು ಲಿಫ್ಟ್ ಕೊಡಲ್ಲ. ಯಾಕೆ? ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ವಲ್ಲ. ಅದು ಅಲ್ಲದೆ ಈ ರೋಡಲ್ಲಿ ಕಳ್ಳರ ಕಾಟ ತುಂಬಾ ಜಾಸ್ತಿ. ಈ ಸಲ ಇವನು ನಿಲ್ಸದೆ ಹೋದ್ರೆ ಮಾಡ್ತೀನಿ. ಲೆಫ್ಟ್ ಲೆಫ್ಟ್ ಪ್ಲೇಸ್. ನಮಸ್ಕಾರ ಸರ್. ಸರ್ ಅದು ಏನ್ ಸರ್ ನೀವಿಲ್ಲಿ? ಏನಾಯ್ತು? ಮೈ ಕಾರ್ ಕೆಟ್ಟ ಹೋಗಿದೆ, ಸ್ವಲ್ಪ ಲಿಫ್ಟ್ ಬೇಕು, ಕೊಡ್ತೀರಾ? ಕೊಡ್ತೀರಾನಾ? ಬನ್ನಿ ಸರ್, ಧಾರಾಳವಾಗಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಹಾಲಕ್ಷ್ಮಿ ಸಿಟ್ ಡೌನ್. ನೀವು ಬರಲ್ವಾ? ನಾನು ಇಲ್ಲಿಗೆ. ಮತ್ತೆ ಲಿಫ್ಟ್ ಕೇಳಿದ್ರಿ? ಲಿಫ್ಟ್ ಕೇಳಿದ್ದು ನನಗಲ್ಲ, ಫಹಾ ಮಹಾಲಕ್ಷ್ಮಿಗೆ. ಸರ್ ನೀವು? ಮೈ ಕಾರ್. ಇಂಡಿಯಾದಲ್ಲಿ ಮನೆ ಒಳಗಡೆ ನಿಲ್ಸಿರೋ ಕಾರ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇಷ್ಟು ಕಾಸ್ಟ್ಲಿ ಕಾರ್ ರಸ್ತೆಯಲ್ಲಿ ಬಿಟ್ರೆ ಹೇಗೆ ಸರ್? ಕಂಪ್ನಿಯವರು ಗುರ್ತು ಹಿಡಿಬಾರ್ದು, ಹಾಗೆ ಚೇಂಜ್ ಮಾಡಿ ಗುಜ್ರಿಗೆ ಹಾಕ್ಬಿಡ್ತಾರೆ ಅಷ್ಟೇ. ಸರ್ ಯು ಕ್ಯಾರಿ ಆನ್. ಮಹಾಲಕ್ಷ್ಮಿ, ಐ ಸಿ ಯು ಲೇಟರ್. ಓಕೆ, ಬಾಯ್. ಯಾಕೆ ನಗ್ತಾ ಇದ್ದೀರಾ? ಅವ್ರು ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಜಗತ್ತಲ್ಲಿ ಇಂತಹ ಜನಗಳು ಇರ್ತಾರಾ ಅಂತ. ಅಲ್ಲ ಮೇಡಮ್, ಒಂದ್ ಕಾರ್ ಕೊಡೋ ಬೆಲೆನೂ ಒಂದ್ ಹೆಣ್ಣು ಕೊಡ್ಲಿಲ್ವಲ್ಲ. ಈಗಿನ ಕಾಲದಲ್ಲಿ ಪರಿಚಯ ಇಲ್ಲ ಅಂತಂದ್ರೆ ಪಕ್ಕದ ಮನೆಗೂ ನಾವು ಹೆಣ್ಮಕ್ಳನ್ನ ಕಳ್ಸಲ್ಲ. ಅಂತಾದ್ರಲ್ಲಿ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರು ನಿಮ್ಮ ನನ್ನ ಜೊತೆ ಕಳಿಸ್ಬಿಟ್ಟು ಅವ್ರು ಕಾರ್ಗೋಸ್ಕರ ಅಲ್ಲೇ ಇದಾರಲ್ಲ. ಕಾರ್ ಹೋದ್ರೆ ಕೊಂಡ್ಕೋಬಹುದು, ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು. ಆದ್ರೆ ಒಂದು ಹೆಣ್ಣಿನ ಮಾನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಆಕೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ. ಅವ್ರು ಯಾಕೆ ಯೋಚನೆ ಮಾಡ್ತಾರೆ? ಯೋಚನೆ ಮಾಡ್ಬೇಕಾಗಿರೋದು ನಾವು. ಜ್ಞಾಪಕ ಇದೆಯಾ? ಎಕ್ಸಿಬಿಷನ್ ಅಲ್ಲಿ ಗಲಾಟೆ ಮಾಡಿದ್ದಲ್ಲ, ಅವ್ರು ನಿಂತಿದ್ದಾರೆ. ಸಿಕ್ಕಾಕೊಂಡ್ಬಿಟ್ವು, ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ವು. ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವಳನ್ನು ಕೇಳಿದ್ರೆ ನಿನಗೇನೋ ಸಂಬಂಧ? ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಿನ್ ಮುಂದೆ ಈಗ ಟೆಸ್ಟ್ ಮಾಡ್ತೀವಿ. ಓಡಿ. ಅವ್ರು ಬರ್ತಾ ಇದ್ದಾರೆ. ಈಜೋಗ್ ಬರುತ್ತಾ? ಸ್ವಲ್ಪ ಬರುತ್ತೆ. ಯಾಕೆ? ಎಲ್ಲೂ ಕಾಣ್ತಾ ಇಲ್ಲ. ತಪ್ಸ್ಕೊಂಡ್ಬಿಟ್ರು, ನಡೀರೋ.
ಮೇಡಮ್ ನಿಮ್ಗೇನಾಗಿಲ್ಲ ತಾನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ಮನ್ನ ನೋಡಿ ಅಲ್ಲ, ನಿಮ್ ಬಿಲ್ಡಪ್ ನೋಡಿ ನೀವ್ ರೌಡಿಗಳಿಗೆ ಒಂದ್ ಗತಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವ್ ಮಾಡಿದ್ದೇನು, ತಪ್ಪಿಸ್ಕೊಂಡ್ ಬಂದಿದ್ದೇನು, ನಾವಿಲ್ಲಿಗೆ ಬಿದ್ದಿದ್ದೇನು. ಮೇಡಮ್ ನಾನು ಏನೇ ಮಾಡಿದ್ರು ಅದು ನಿಮಗೋಸ್ಕರ, ನಿಮ್ಮನ್ನು ಕಾಪಾಡೋಕ್ಕೋಸ್ಕರ. ಅವರು ಅಷ್ಟು ಜನ ಇದ್ರು, ನಾನು ಇದ್ದಿದ್ದು ಒಬ್ಬ. ಹಬ್ಬಬ್ಬ ಅಂದ್ರೆ ಹೊಡೆದಾಟ ಆಗಿರೋದು. ನಾನು 4 ಜನ ಹೊಡಿತಾ ಇದ್ದೆ, ಇಲ್ಲಾಂದ್ರೆ ಅವ್ರು ನನ್ನ ಹೊಡೆದಾಕಿರೋರು. ಆದರೆ ಯಾವ ನಂಬಿಕೆ ಮೇಲೆ ಒಬ್ಬ ವ್ಯಕ್ತಿ ನಿಮ್ಮನ್ನ ನನ್ನ ಜೊತೆ ಕಳಿಸಿದ್ರು ಅದನ್ನ ನಾನು ಉಳಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ದೇಹ ಬಲದ ಜೊತೆ ಬುದ್ಧಿ ಬಲ ಅನ್ನೋದಿರುತ್ತೆ. ಇಂಥ ಸಮಯದಲ್ಲಿ ಶಕ್ತಿ ಉಪಯೋಗಿಸೋದ್ರ ಬದಲು ಯುಕ್ತಿ ಉಪಯೋಗಿಸ್ಬೇಕಾಗುತ್ತೆ. ನಾನು ಮಾಡಿದ್ದು ಅದೇ. ಅಕಸ್ಮಾತ್ ಆ ಗಲಾಟೆಯಲ್ಲಿ ಯಾರಾದರೂ ಒಬ್ಬ ನಿಮ್ಮ ಮೈನ್ ಮುಟ್ಟಿದ್ರು ಕೂಡ ನಾ ಬದುಕಿದ್ದು ಏನು ಪ್ರಯೋಜನ ಆಗ್ತಿತ್ತು ಮೇಡಮ್? ನಿಮ್ಮನ್ನು ಕಾಪಾಡೋಕ್ಕೋಸ್ಕರ, ನನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ದಾರಿ ಬಿಟ್ಟು ನನಗೇನು ತೋಚ್ತಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ರಾಜ, ಓಹೋ ಬನ್ನಿ ಬನ್ನಿ. ಅಮ್ಮ ಬನ್ನಿ. ಏನಪ್ಪ? ಇವರು ರಮಾದೇವಿ ಅಂತ ಜಾತ್ರೆಯಲ್ಲಿ ಪರಿಚಯ ಆಯಿತು ಅಂತ ಹೇಳಿದ್ನಲ್ಲ, ಇವರು ಸೋದರ ಸೊಸೆನೇ ಮಹಾಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ನೀವು ಮಾತಾಡ್ತಾ ಇರಿ, ನಾ ಈಗ ಬರ್ತೀನಿ. ಹಾ ರಾಜ, ಬನ್ನಿ. ನಿನ್ನೆ ನೋಡಕ್ ಬಂದೆ. ಮಹಾಲಕ್ಷ್ಮಿನ ಮನುಷ್ಯಳಾಗಿ ಬದುಕಿಸಿದೀಯ. ಅವಳ ಮನಸ್ಸನ್ನು ಬದುಕಿಸ್ಬಿಡಪ್ಪ. ಇಷ್ಟ ಇಲ್ದೇ ಇದ್ರು ಮಕ್ಕಳಿಗೆ ಚಂದಮಾಮನ ತೋರಿಸಿ 2 ತುತ್ತು ಅನ್ನನ ಹೆಚ್ಚಿಗೆ ತಿನ್ನಿಸ್ಬೋದು. ಆದ್ರೆ ಹೆಣ್ಣಿಗೆ ಇಷ್ಟ ಇಲ್ದವನ್ ಜೊತೆ ಬಾಳ್ವೆ ಮಾಡು ಅಂತ ಬಲವಂತ ಮಾಡಬಾರ್ದಪ್ಪ. ಮಹಾಲಕ್ಷ್ಮಿಗೆ ಮದುವೆ ಫಿಕ್ಸ್ ಆಗಿದೆ. ನಾಳೆನೇ ಎಂಗೇಜ್ಮೆಂಟ್. ನೀನ್ ನಾಳೆ ತಪ್ಪದೇ ಬರ್ಬೇಕು. ಅಕ್ಷತೆ ಕಾಳ ಹಾಕೋದಕ್ ಬರ್ತೀಯೋ, ಆಶ್ರಯ ಕೊಡೋದಕ್ ಬರ್ತೀಯೋ, ನಿನ್ನಿಷ್ಟ. ನಾನೇನ್ ಬರ್ತೀನಿ. ಗಣಪತಿಗಂ ಅವಾಮಯಂ ಕವಿಂ ಕವೀತಾಮಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸುತಾನ ಶೃಣ್ವನ್ನೋತವಸ್ತಿ ದಸಾತನಂ ಮಹಾಗಣಾಧಿಪತೇ ನಮಃ. ಆರಿದ್ರಾಚೂರ್ಣೋದಕೇನ ಸ್ತವ್ಯಾಮಿ, ಕುಂಕುಮಚೂರ್ಣೋದಕೇನ ಸ್ತವ್ಯಾಮಿ, ಪುಷ್ಪಮಾಲಿಕಾನಿ ಸಮರ್ಪಯಾಮಿ, ಅಕ್ಷತಾನಿ ಸಮರ್ಪಯಾಮಿ, ಅತಾಂಗಶೋಷೋಪಚಾರ ಪೂಜಾಂಚ ಕರಿಷ್ಯೆ. ಓಂ ಆರಿದ್ರಾಚೂರ್ಣೋಲ್ ಕುಂಕುಮಾಕ್ಷತಾನಿ ಪುಷ್ಪಮಾಲಿಕಾನಿ ಸಮರ್ಪಯಾಮಿ, ಅತಾಂಗ ಪೂಜಾಂಚ ಕರಿಷ್ಯಾಮಃ. ಓಂ ಭೂ ಗಣಪತಿಮಾವಾಯಾಮಿ, ಓಂ ಸು ಗಣಪತಿಮಾವಾಯಾಮಿ, ಓಂ ಗಣಪತಿಮಾವಾಯಾಮಿ, ಓಂ ಹಂ ಗಣಪತಿಮಾವಾಯಾಮಿ. ಮಹಾಗಣಪತಿ ದೇವತಾಭ್ಯೋ ನಮಃ. ಲಗ್ನಪತ್ರಿಕ ದೇವತಾ ಸುವರ್ಣ ಆರಿದ್ರಾಚೂರ್ಣೋದಕೇನ ಸೇಯಾಮಿ, ಸುವರ್ಣ ಕುಂಕುಮಚೂರ್ಣಂ ಸಮರ್ಪಯಾಮಿ, ಸುವರ್ಣ ಉಂಗಧಾರಣಂ ಕರಿಷ್ಯಾಮಃ. ಶುಭಮೂರ್ತಸ್ತು ಮೂರ್ತೋ ಗುಣಂತಮೂರ್ತಸ್ತು ಮೂರ್ತೋಸ್ತು. ಮನಸೋತ್ಯ ಸುವರ್ಣೋದಕೇನ ಸ್ತವಯಾಮಿ. ಮಹಾಲಕ್ಷ್ಮಿ, ಇಷ್ಟ ಇಲ್ಲಪ್ಪ, ನನಗೆ ಮದುವೆ ಇಷ್ಟ ಇಲ್ಲ. ಈ ಪ್ರಕಾಶ್ ಇಷ್ಟ ಇಲ್ಲ. ಈಗ ಈ ಮದುವೆ ನಿಂತು ಹೋದ್ರೆ ನೀವು 1 ದಿನ ಮಾತ್ರ ನೋವು ಅನುಭವಿಸ್ತೀರಾ. ಈ ಸ್ಟುಪಿಡ್ ಫೆಲೋನ ಮದುವೆ ಆದ್ರೆ ನಾನ್ ಜೀವನ ಪೂರ್ತಿ ನೋವು ಅನುಭವಿಸ್ಬೇಕಾಗತ್ತಪ್ಪ. ಸ್ಟುಪಿಡ್? ಹೌ ಡೇರ್ ಯು ಕಾಲ್ ಮಿ ಸ್ಟುಪಿಡ್? ಸ್ಟುಪಿಡ್ ಫೆಲೋ ಅಂತ ಗೊತ್ತಿದ್ದು ನನ್ ಜೊತೆ ಯಾಕೆ ಮದುವೆ ಒಪ್ಕೊಂಡಿದ್ದೆ? ನನ್ನ ಫಾರಿನ್ ಇಂದ ಕರ್ಸಿದ್ರಿ. ಎಂಗೇಜ್ಮೆಂಟ್ ವರ್ಗೂ ತಗೊಂಡ್ಬಂದು ಅವಮಾನ ಮಾಡ್ತೀರಾ? ನಿಮ್ಗೆ ಬರೀ ಕಲ್ಚರ್ ಇಲ್ಲ ಅನ್ಕೊಂಡಿದ್ದೆ. ನಿಮ್ ಮಗಳ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ. ಕಾರ್ ಟೈರ್ ಕೊಡೋ ಬೆಲೆನು ಹೆಣ್ಣು ಕೊಡೋನಲ್ಲ, ಅದು ತಿಳ್ಕೊಳ್ಳೋದಕ್ಕೆ ನನಗಿಷ್ಟು ಟೈಮ್ ಬೇಕಾಯ್ತು. ಬಟ್ ನಿನ್ನ ವಿಷಯದಲ್ಲಿ ನನ್ನ ಮಗಳು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾಳೆ ಅಂತ ನನಗೀಗ ಗೊತ್ತಾಯ್ತು. ಈಗ ಗೊತ್ತಾಯ್ತು. ನನ್ನ ಮಗಳನ್ನ ನಾನು ತಂದೆಯಾಗಿ ಬೆಳೆಸಲಿಲ್ಲ, ಫ್ರೆಂಡ್ ಆಗಿ ನೋಡ್ಕೊಂಡಿದ್ದೀನಿ. ನನಗೆ ಇವಳು ಸಂತೋಷ ಮುಖ್ಯ. ಇವಳು ಹತ್ತಿ ಅಳ್ತೀನಿ, ನಗ್ತೀನಿ. ಆದ್ರೆ ತಮಾಷೆಗೆ ಯಾವತ್ತೂ ನಾನು ಇವಳು ನಡೆಸಿಲ್ಲ, ಯಾವತ್ತೂ ಹೊಡೆಸಿಲ್ಲ. ಚಿಕ್ಕಂದಿಂದ ಇವಳು ಏನ್ ಕೇಳಿದ್ರು ತಂದು ಕೊಟ್ಟಿದ್ದೀನಿ.
ಇದು ಇವಳು ಜೀವನದ ಪ್ರಶ್ನೆ. ಈಗ ಇವಳು ಇವ್ರನ್ನ ಇಷ್ಟಪಟ್ಟಿದ್ದಾಳೆ. ಇವಳ ಆಸೆ ನೆರವೇರಿಸಬೇಕಾದ್ದು ತಂದೆಗೆ ನನ್ನ ಕರ್ತವ್ಯ. ಈ ಸಿಂಹ ರಾಜ ನರಸಿಂಹ ನನ್ನ ಅಳಿಯ, ನನ್ನ ಅಳಿಯ. ಜಾಸ್ತಿ ಹೊಗಳಿದ್ರೆ ಅಳಿಯಂದರಿಗೆ ದೃಷ್ಟಿ ತಗಲುತ್ತೆ. ಇದೇ ಮುಹೂರ್ತಕ್ಕೆ ಇವ್ರ ಮದ್ವೆನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಓಂ ಶುಭಲಗ್ನ ಸಾವುಧಾನ. ಡಾಕ್ಟ್ರೆ, ಹೇಗಿದೆ ಈಗ? ಗಾಬರಿ ಪಡ್ಬೇಡಿ, ಏನೂ ಆಗಿಲ್ಲ. ಮಸಲ್ಸ್ಗೆ ಬುಲೆಟ್ ತಗಲಿದೆ ಅಷ್ಟೇ. ಅಯ್ಯೋ ರಾಜ, ರಾಜ. ಆಕೆ ಇಲ್ಲಿ ಇವಳು ನಮ್ಮ ಯಜಮಾನನ್ನೇ ಕೊಲ್ಲಕ್ ಬಂದವಳೆ. ಇವಳನ್ನ ಜೀವ ಸಹಿತ ಉಳಿಸಬಾರ್ದು. ಎಲ್ಲ ಸೇರ್ಕೊಂಡು ಹಾಕ್ರೆ. ನಿಲ್ಸಿ. ಬಿಚ್ಚಿ ಹಗ್ಗಾನ. ನಿಮ್ಗೆ ಹೇಳ್ತಾ ಇರೋದು ಬಿಚ್ಚಿ. ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನೋಡಿ, ನಾವು ಮದುವೆಗೆ ರೆಡಿ ಆಗಿದ್ರು ಆ ದೇವ್ರ ಪರ್ಮಿಷನ್ ಕೊಡ್ಲಿಲ್ಲ. ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಮುಂದೆ ಯಾವಾಗ ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ನನ್ನಿಂದ ತೊಂದರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಲಕ್ಷ್ಮಮ್ಮ, ಬುದ್ಧಿ, ಇನ್ಮೇಲೆ ಈಕೆ ಇಲ್ಲೇ ಇರ್ತಾರೆ. ಅವ್ರು ಇರೋದಕ್ಕೆಲ್ಲ ಏರ್ಪಾಡು ಮಾಡಿ. ಮಿಸ್ಟರ್ ನರಸಿಂಹ, ನಿಮ್ ಮದುವೆ ಮತ್ತೆ ಯಾವಾಗ, ಎಲ್ಲಿ, ಹೇಗೆ ಅನ್ನೋದನ್ನ ನೀವ್ ಹೇಳ್ತೀರಾ? ಸಾಧ್ಯ ಇಲ್ಲ. ಹೇಳಬೇಕಾಗಿರೋದು ನೀವಲ್ಲ, ನಾನು. ಇವತ್ತಿನಿಂದ ನೀವ್ ಯಾವಾಗ ಮಲಗ್ಬೇಕು, ಯಾವಾಗ ಹೇಳ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು
ಎಲ್ಲ ನಾನ್ ಹೇಳ್ತೀನಿ. ಎಲ್ಲ ನಾನು ಹೇಳ್ದಾಗೆ ನಡಿಬೇಕು. ನಿಮ್ಮಿಂದ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗಿದೆ. ಅದಕ್ಕೆ ನೀವು ಉತ್ತರ ಹೇಳ್ಬೇಕು. ಆ ಉತ್ತರ ನನ್ನ ಜೀವನಕ್ಕೆ ದಾರಿ ಆಗ್ಬೇಕು. ಮೊದ್ಲು ಈ ತಾಳಿ ಉತ್ತರ ಹೇಳಿ. ನಿಮ್ಮಿಂದ ನನ್ನ ಮದ್ವೆ ನಿಂತೋಯ್ತು. ನನ್ನನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ ಹೇಳಿ. ಈ ತಾಳಿ ಹಚ್ಚಿರೋ ಅರ್ಶನ ತರ ನನ್ನ ಜೀವನ ಉದ್ರೋಗಕ್ ಮುಂಚೆ ನೀವು ನನ್ಗೆ ಉತ್ತರ ಹೇಳ್ಬೇಕು. ಅಲ್ಲಿವರೆಗೂ ಈ ಮದ್ವೆನೇ ಅಲ್ಲ, ಈ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯಕ್ ನಾನ್ ಬಿಡಲ್ಲ. ನನ್ನ ಮಾತನ್ನು ಏನಾದ್ರೂ ಮೀರಿದ್ರೆ ಹೆಣಗಳು ಬೀಳುತ್ತೆ. ಹುಷಾರ್. ಈ ತಾಳಿಗೆ ಉತ್ತರ ಹೇಳೋವರೆಗೂ ಇಲ್ಲೇ ಈ ಮನೆ ಬಾಗ್ಲಲ್ಲೇ ಕೂತಿರ್ತೀನಿ. ಏನಾಯ್ತು? ಹೊಡೆದಿದ್ದಾರೆ ಸರ್. ಸಾಯೋ ತರ ಹೊಡೆದಿದ್ದಾನೆ? ಯಾರು ಹೊಡೆದಿದ್ದು? ಯಾಕೆ ಹೊಡೆದಿದ್ದು? ಲವ್ ಲೆಟರ್ ಬರ್ದಿದ್ದಾನೆ ಅಂತ. ನಮ್ಮೊಂದು ಲವ್ ಲೆಟರ್ ಬರ್ದಿದ್ದಾನ? ಇಲ್ಲ ಸರ್, ಬೇರೆ ಯಾರೋ ಬರ್ದಿರೋದು. ಬೇರೆ ಯಾರೋ ಬರ್ದ್ರೆ ನಮ್ಮೊಂದು ಯಾಕೆ ಹೊಡಿತಾನೆ? ಇವನು ಎನ್ ಕುಮಾರ್, ಬರ್ದಿರೋನು ಎಲ್ ಕುಮಾರ್. ಅವತ್ತು ಏನಾಯ್ತು ಅಂದ್ರೆ ಇಲ್ಲಿ ಕುಮಾರ್ ಅಂದ್ರೆ ಯಾರು? ನಾನೇ. ಹುಡುಗಿಗೆ ಲವ್ ಲೆಟರ್ ಎಲ್ಲಿದಾರವ್ರು? ಎಲ್ಲಿದಾರವ್ರು? ಏನ್ರಪ್ಪ ನಿಮ್ಗೆ ಒಪ್ಗೆನಾ? ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸೋಣ. ನಿಮ್ಮಿಷ್ಟ ಬೇಗ್ರೆ.
ಯಾರೋ ನೀನು? ಯಾಕೆ ಹೊಡಿತಾ ಇದ್ಯಾ? ನೀವು ಕಾಲೇಜ್ಗೆ ಹೋಗಿ ಯಾವ ಕಾರಣಕ್ಕೆ ನಮ್ಮನ್ನು ಹೊಡೆದಿದ್ದೀರೋ ಅದೇ ಕಾರಣಕ್ಕೆ ನೀವು ನಮ್ಮ ಸೋಮಣ್ಣನ ಮಗನ್ ಹೊಡೆದಿದ್ದೀರಾ. ಅವನು ನನ್ನ ಆಸ್ತಿ, ನನ್ನ ಹೃದಯ. ಅವನ ಮೇಲೆ ಕೈ ಮಾಡಿದ್ದೀರಾ. ಯಾರೋ ಲವ್ ಲೆಟರ್ ಬರೆದ್ರೆ ಯಾರಿಗೋ ಹೊಡಿತೀರಾ? ಲವ್ ಲೆಟರ್ ಬರೆದ್ರೆ ಸಾಯೋ ಆಗಿ ಹೊಡಿತೀರಾ? ಪ್ರೀತಿಸ್ತೀನಿ ಅಂತಂದ್ರೆ ಪ್ರಾಣನ ತೆಗಿತೀರಾ? ಏನೋ ಏನೋ ನಿಮ್ ಪವರ್ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಏನ್ ನೀವೇನ್ ಪಾಳೆಗಾರ? ನೀವು ನಿಮ್ ಹುಡುಗಿಗೆ ಎಲ್ಲ ಹೆಣ್ಮಕ್ಳ ತರ 2 ಜಡೆ ಇಲ್ದೆ ಕೊಂಬ ಇದೆ, ರಕ್ತ ಮಾಂಸ ಅಲ್ದೆ ಏನ್ ಬಂಗಾರದಿಂದ ಹುಟ್ಟಿದಾಳ ಅವಳು? ಅವಳು ಹೇಗ್ ಹುಟ್ಟಿದ್ಲು, ಯಾವಾಗ ಹುಟ್ಟಿದ್ಲು, ಯಾರು ಹುಟ್ಟಿದ್ಲು ಅನ್ನೋದಕ್ಕಿಂತ ಅವಳು ಯಾಕೆ ಹುಟ್ಟಿದ್ಲು ಅಂತ ನಾನು ಹೇಳ್ತೀನಿ. ಅವಳು ಹುಟ್ಟಿರೋದೇ ನಮ್ಮ ಸೋಮಣ್ಣನ ಮಗನಿಗೋಸ್ಕರ. ಅನ್ಯಾಯವಾಗಿ ನಮ್ಮ ಹುಡುಗನ್ನ ಹೊಡೆದಿದ್ದಕ್ಕೆ ಮದುವೆನೇ ಪರಿಹಾರ. ಇದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಅಲ್ಲ. ನಮ್ಮ ಸೋಮಣ್ಣನ ಮನೆಗೆ ನಿಮ್ಮ ಹುಡುಗಿ ಸೊಸೆಯಾಗಿ ಬರಬೇಕು, ಅವನ ಮಗನಿಗೆ ಹೆಂಡತಿಯಾಗಿ ಬರಬೇಕು, ಬಂದೇ ಬರಬೇಕು. ನನ್ನ ಮಾತು ಮೀರಿ ನಿಮ್ಮ ಹುಡುಗಿಗೆ ಬೇರೆ ಎಲ್ಲಾದ್ರೂ ಸಂಬಂಧ ನೋಡಿದ್ರೆ ನಿಮ್ಮ ಮನೆಯವರೆಲ್ಲ ಸುಟ್ಟು ಬೂದಿ ಆಗ್ತಾರೆ. ಈ ಮನೆ ಸ್ಮಶಾನ ಆಗುತ್ತೆ. ಹುಷಾರ್. ಸುಂಟರ್ ಗಾಳಿಯಾಗಿ ಬಂದು ಸವಾಲ್ ಹಾಕಿ ಹೋಗ್ತಾ ಇರೋ ಯಾರಿವನು ಅಂತ ನೀನು ಯೋಚನೆ ಮಾಡ್ಬೇಡ. ಹುಲಿ ಗುಹೆಗೆ ನುಗ್ಗಿ ಬಲಿ ಹಾಕೋ ಗುಂಡ್ಗೆ ಇರೋನು. ಹೆಸರು ಸಿಂಹ, ರಾಜ ನರಸಿಂಹ. ಊರು ನಾಗುಲ್ಪಾಳ್ಯ. ನಮ್ಮೂರ್ಗೆ ರೋಡ್ ಮೇಲೆ, ನೀರ್ ಮೇಲೆ, ಗಾಳಿಲಿ, ರೈಲಲ್ಲಿ ಹೇಗ್ ಬೇಕಾದ್ರೂ ಬರ್ಬೋದು. ನನ್ ಮನೆಗೆ 2 ಬಾಗ್ಲಿದೆ. ಯಾವಾಗ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ಬರ್ಬೋದು. ಹಾಲಿಡೇ, ವರ್ಕಿಂಗ್ ಡೇ, ಡೇ ಆರ್ ನೈಟ್, ಎನಿ ಟೈಮ್, ಎನಿ ಡೇ. ನಿಮಗೆ ದಮ್ಮಿದ್ರೆ, ನಿಮ್ಮ ಮೈಯಲ್ಲಿ ಚರ್ಬಿ ಇದ್ರೆ ಬಂದ್ರು ನನ್ನ ಮಕ್ಕಳ. ಸಿಂಹ, ರಾಜ ನರಸಿಂಹ. ಏನೋ ಇದು? ನನ್ನ ಕ್ಷಮಿಸ್ಬಿಡಿ ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಎಮ್ಮೆ ಪೂರ್ತಿ ಆದ್ರೂ ಉದ್ಯೋಗ ಸಿಗೋದಿಕ್ಕೆ 5 ವರ್ಷ ಆಯ್ತು. ಮದುವೆ ಆಗೋದಿಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ, ಮಕ್ಕಳು ಹುಟ್ಟೋಷ್ಟೊತ್ತಿಗೆ ಷಷ್ಠಿ ಪೂರ್ತಿ ಆಗುತ್ತೇನೋ ಅನ್ನೋ ಭಯದಿಂದ ನಾನು ಈ ಮದುವೆ ಮಾಡ್ಕೊಳ್ಳಿಲ್ಲ ಸರ್. ಸರ್ ಸರ್, ನೀವು ಚೆನ್ನಾಗಿರ್ಬೇಕು, ನೀವು ಬದುಕಬೇಕು, ನಿಮ್ಗೇನು ಆಗ್ಬಾರ್ದು ಅಂತ ನಾನು ಈ ಮದುವೆ ಮಾಡ್ಕೊಂಡೆ ಸರ್. ಸರ್ ಸರ್ ಅವತ್ತೇನಾಯ್ತು ಗೊತ್ತಾ ಸರ್? ಹೆದರ್ಕೋಬೇಡ, ಸಾಯಿಸಕ್ ಬಂದಿಲ್ಲ, ಹೇಳಕ್ ಬಂದಿದೀವಿ. ನಿಮ್ ಯಜಮಾನ ಬಿರುಗಾಳಿಯಾಗಿ ಬಂದು ನಮ್ಮ ಸೌಂದರ್ಯ ನಿನ್ ಜೊತೆನೆ ಮದುವೆ ಮಾಡಿಸ್ತೀನಿ ಅಂತ ತೊಡೆ ತಟ್ಟಿ ಸವಾಲ್ ಹಾಕಿ ಹೋಗಿದ್ದಾನೆ. ಏನೋ ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟ. ಪ್ರತಿದಿನ ಭಾನುವಾರ ಆಗಲ್ಲ ಗೊತ್ತಾ? ಪ್ರತಿ ಸಲ ಬದುಕಿ ಉಳಿಯೋ ಅವಕಾಶ ಸಿಗಲ್ಲ. ಅಕಸ್ಮಾತ್ ಅವ್ನು ಹೇಳ್ದಾಗ ಮಾಡ್ಬಿಟ್ರೆ ದೇವ್ರ ಕುಂಕುಮ ಇಟ್ಕೊಳಕ್ಕೆ ನಿಮ್ಮ ಯಜಮಾನ ತಲೆ ಇರಲ್ಲ. ತಿಳಿಸ್ಬಿಡು. ಮಾತು ಕೊಟ್ಟು ನಿಮಗೆ ಒಂದು ಮಾತು ಹೇಳ್ದೆ ಮದುವೆ ಮಾಡ್ಕೊಂಡಿದ್ದು ತಪ್ಪೆ. ಆದ್ರೆ ನಿಮ್ಗೇನು ಆಗ್ಬಾರ್ದು ಅಂತಾನೆ. ನನ್ನ ಪ್ರೀತಿಸೋ ಜನ, ನಾನ್ ನಂಬಿರೋ ದೇವ್ರು, ಜೊತೆ ಇರೋವರೆಗೂ ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಯಾರೀ ಹುಡುಗಿ? ನಮ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಹೆಸರು ವಸುಂಧರ. ದೇವರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರಲಿ.
ಬನ್ನಿ. ನಿಮ್ ಮದುವೆ ನಡಿಬೇಕಾಗಿತ್ತಲ್ಲ, ಆ ಹುಡುಗಂದು ಯಾವುದು? ನಿಮ್ ಮನೆಗೆ ಸೇರ್ಬೇಕಾಗಿದ್ದ ಹುಡುಗಿನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನನ್ನಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲಪ್ಪ, ಮದ್ವೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಒಳ್ಳೆ ಸಂಬಂಧ ಅಂತ ತಿಳಿದು ಮದ್ವೆಗೆ ಒಪ್ಕೊಂಡ್ವಿ. ರೈಲಲ್ಲಿ ಬಂದು ಗಲಾಟೆ ಮಾಡಿ ನೀನ್ ಆ ಹುಡುಗಿನ ಎತ್ಕೊಂಡು ಹೋದೆ. ನೀನ್ ಯಾರು ಅಂತ ನಮಗೂ ಗೊತ್ತಿಲ್ಲ, ಅವರು ಹೇಳಿಲ್ಲ. ಈಗ ನೀನಾಗೆ ಬಂದು ಈ ಹುಡುಗಿನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ಯಲ್ಲ, ಇದು ನ್ಯಾಯನಾ? ನಮ್ಮ ಪರಿಸ್ಥಿತಿಲಿ ನೀನಿದ್ರೆ ಏನ್ ಮಾಡ್ತಾ ಇದ್ದೆ? ನೀವ್ ಎತ್ಕೊಂಡು ಹೋಗಿದ್ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ನನ್ನನ್ನು ಮದುವೆ ಆಗಂತಂದ್ರೆ ಏನ್ ಅರ್ಥ? ಅಲ್ಲ, ನನ್ನನ್ನು ಏನ್ ಅನ್ಕೊಂಡಿದ್ದೀರಾ ನೀವು? ಯಾವ ಕಾರಣಕ್ಕೆ ನಾ ಈ ಹುಡುಗಿನ ಕರ್ಕೊಂಡು ಹೋಗಿದ್ನೋ ಅದಲ್ಲಿ ನಡೀಲಿಲ್ಲ. ನನ್ನಿಂದ ಒಂದು ಹುಡುಗಿ ಭವಿಷ್ಯ ಹಾಳಾಗಬಾರ್ದು ನೋಡಿ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನೋಡಪ್ಪ, ಏನ್ ನಡೆದಿದ್ರು ನಡೀದೇ ಇದ್ರು ನಮ್ಗೆ ಈ ಹುಡುಗಿ ಬೇಡ. ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಮರ್ಯಾದಸ್ಥರು ಯಾರು ಈ ಸಂಬಂಧ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ತಕರಾರು ಮಾಡದೆ ಈ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೊರಟೋಗಪ್ಪ. ನನ್ನ ಮಗಳೇ, ಮಕ್ಕಳಿಗೆ ಜನ್ಮ ಕೊಟ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಬೆಳೆಸ್ಬೇಕಾದ್ರೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು. ಅದು ಮನೇಲಿ ಹೆಣ್ಮಕ್ಳಿದ್ರೆ ತಗ್ಗಿ ಬಗ್ಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಇಲ್ದಿದ್ರೆ ಹೀಗೆ ಎಡವಟ್ಟಾಗ್ಬಿಡುತ್ತೆ. ನೀನೇನಾಗ್ಬೇಕು ಅಂತ ಆಸೆ ಪಟ್ಟಿಯೋ ಅದು ನಡೀಲಿಲ್ಲ. ಏನಾಗ್ಬೇಕಾಗಿತ್ತೋ ಅದಕ್ಕೆ ಅವನ ಅವಕಾಶ ಕೊಡ್ಲಿಲ್ಲ. ಎಲ್ಲ ನೀನೇ ಪ್ರಾರಂಭ ಮಾಡಿದ್ದು, ಅದು ಇಲ್ಲಿಗೆ ಬಂದು ನಿಂತಿದೆ. ಮಾಡಿದ್ದುಣ್ಣೋ ಮಾರ ಅನ್ನೋ ಗಾದೆ ಕೇಳಿದ್ಯಲ್ಲ, ಅನುಭವಿಸು. ಹೆತ್ತು ಬಿಸಾಕಿದ ಮಕ್ಕಳನ್ನ ಸಾಕ್ಬೋದೇ ಹೊರತು ಇಂಥ ಹೆಣ್ಣನ್ನ ಯಾರ್ ಮದ್ವೆ ಆಗ್ತಾರೆ? ಅವರೇ ಏನು ಈಗ ನಮ್ ಹುಡುಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೂ ಯಾವ ಮರ್ಯಾದಸ್ತ್ರ ಕುಟುಂಬನೂ ಮುಂದೆ ಬರಲ್ಲ. ಹೇಳ್ರಿ, ಯಾವನು ನನಗ್ ಲವ್ ಲೆಟರ್ ಬರದು ಅಂತ ನಮ್ಮವ್ರು ನಿಮ್ಮವ್ರನ್ನ ಹೊಡೆದ್ರು. ಇವ್ರಿಗೋಸ್ಕರ ನೀವು ನನ್ನನ್ನು ಹೇಳ್ಕೊಂಡ್ ಬಂದ್ರಿ. ನಾನೇನ್ ತಪ್ಪು ಮಾಡಿದ್ದೀನಿ? ದೇವರ ಗುಡಿ ಒಂದ್ಸತಿ ಅಪವಿತ್ರವಾದ್ರೆ ಅದ್ ಯಾವ ಕೆಲ್ಸಕ್ಕೂ ಬರಲ್ಲ. ಆ ಗುಡಿ ಹಾಳು ಬಿದ್ದಾಗೆ. ಹೆಣ್ಣು ಹುಡುಗಿನೂ ಹಾಗೆ ರೀ. ಹೇಳಿ, ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ? ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಅದು ಕುತ್ರ ಹೇಳಲೇಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಇವಳು ವರಸೆ ನೋಡ್ತಾ ಇದ್ರೆ ಬರೀ ಉತ್ತರ ಅಲ್ಲ, ವಂಶ ಉದ್ಧಾರ ಆಗೋವರೆಗೂ ಇಲ್ಲೇ ಇರೋ ಹಾಗೆ ಕಾಣ್ತಿದ್ದಾಳೆ. ಇವತ್ತು ಈ ಮನೇಲೆ ಕೂತಿದ್ದಾಳೆ, ನಾಳೆ ನರಸಿಂಹ ಅವ್ರ ಎದೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಯಾಕೆ ಬಂದ್ರಿ? ಇನ್ನು ಏನು ಉಳಿದಿದೆ ಅಂತ ಇಲ್ಲಿಗೆ ಬಂದಿದ್ದೀರಾ? ಆಕೆ ಏನೋ ಮಾಡಿದ್ಲು. ನನ್ನ ಆಸ್ತಿ ಕೇಳಿದ್ಲಾ, ಪಾಸ್ತಿ ಕೇಳಿದ್ಲಾ, ಹೃದಯ ಕೇಳಿದ್ಲಾ, ಪ್ರಾಣ ಕೇಳಿದ್ಲಾ? ಯಾರನ್ನ ಕೇಳಿ ಕೆಲಸ ಮಾಡಿದ್ರಿ? ಸಾಕು, ನೀವು ಮಾಡಿರೋ ಘನ ಕಾರ್ಯ ಸಾಕು. ಆಕೆಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಯಾರನ್ನೂ ನಾನು ಉಳಿಸೋದಿಲ್ಲ. ನೀವ್ಯಾರು ನನ್ನ ಹಿತೈಷಿಗಳೆಲ್ಲ, ಹಿತಶತ್ರುಗಳು. ನಿಮ್ಮ ಹುಚ್ಚು ಅಭಿಮಾನ ಪ್ರೀತಿ ನನ್ನ ಈ ಗತಿಗೆ ತಂದಿದೆ. ನೀವ್ಯಾರು ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಹೋಗಿ, ಹೊರಟೋಗಿ. ಡೋಂಟ್ ವರಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಆಕೆಗೆ ಪ್ಲಾಸ್ಟಿಕ್ ಸರ್ಜರಿ ಆಗಬೇಕು. ತುಂಬಾ ಹಣ ಖರ್ಚಾಗುತ್ತೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನ ಆಸ್ತಿ ಪಾಸ್ತಿ ಹೋದ್ರೂ ಪರವಾಗಿಲ್ಲ, ಆಕೆ ಸರಿ ಆಗ್ಬೇಕು.
ಆಕೆ ಮುಖದಲ್ಲಿ ಒಂದು ಚಿಕ್ಕ ಕಲೆನೂ ಇರಬಾರ್ದು. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಡಾಕ್ಟರ್. ಆಕೆನ್ ಕಾಪಾಡಿ ಡಾಕ್ಟರ್, ಆಕೆನ್ ಕಾಪಾಡಿ. ಸಮಾಧಾನ ಮಾಡ್ಕೊಳ್ಳಿ. ನಿನ್ನವತ್ತು ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಯ್ತು. ಹುಲಿ ತರ ಇದ್ದ ನಮ್ಮಣ್ಣ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಇವತ್ತು ನಿನ್ನ ಜೀವ ಸಹಿತ ಬಿಡಲ್ಲ. ಇದು ಆಸ್ಪತ್ರೆ, ಇಲ್ಲಿ ಬೇಡ, ಹೊರಗಡೆ ಬನ್ನಿ. ನೋಡಮ್ಮ, ನೀನೀಗ ಒಂದು ಸ್ಥಿತಿಗೆ ಬಂದಿದ್ಯಾ. ಇದಕ್ಕೆಲ್ಲ ಕಾರಣ ಆ ನರಸಿಂಹ ಅವರು. ರಾತ್ರಿ ಹಗಲು ನಿದ್ರೆಗೆಟ್ಟು ಕಷ್ಟಪಟ್ಟಿದ್ದಾರೆ. ಅವರು ನಿನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬರದೆ ಹೋಗಿದ್ದಿದ್ರೆ ನೀನು ಬದುಕ್ತಾನೆ ಇರ್ಲಿಲ್ಲ. ಅವ್ರ ಪ್ರಾರ್ಥನೆನೇ ಇವತ್ತು ನೀನು ಉಳಿಸ್ಕೊಂಡಿದೀಯಮ್ಮ. ಅವ್ರು ಎಲ್ಲಿದ್ದಾರೆ? ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು. ಈಗ ಸೌಂದರ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ನಾವು ಉಳಿಸ್ಕೋಬೇಕು. ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ಸಿದ್ಧ. ಅವ್ರ ಮೇಲೆ ಇನ್ನೊಂದು ಏಟು ಬಿದ್ರು ನಾನು ಹೆಣ ನೋಡ್ಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ? ಅವ್ರು ಸತ್ತೋದ್ರೆ ನನಗ್ ನ್ಯಾಯ ಸಿಕ್ಬಿಡತ್ತಾ? ಜೀವನ ಪೂರ್ತಿ ಹೊಡೆಯೋದು ಬಡಿಯೋದು ಇದೇ ಆಗೋಯ್ತು. ಇದರಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದೀರಾ? ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಅದಕ್ ಕಾರಣ ಇವರು. ಅವರಿಂದ ಅನ್ಯಾಯ ಆಗಿದೆ ಅಂತ ಹೊಡಿತಿದ್ದೀರಾ? ಅನ್ಯಾಯ ಆಗಿರೋದು ನಿಮ್ಮಿಂದ. ಮನುಷ್ಯತ್ವನೇ ಇಲ್ದೆ ಪ್ರಾಣಿಗಳ ತರ ನಡ್ಕೊಳ್ಳೋ ನಿಮ್ ಹತ್ರ ಯಾವ ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ? ನೀವುಗಳು ಮಾಡಿರೋ ಪಾಪದ ಫಲನ ನಾನು ಅನುಭವಿಸ್ತಾ ಇದ್ದೀನಿ. ನೀವು ಮಾಡಿರೋ ಅನ್ಯಾಯ ಅಕ್ರಮಗಳಿಂದ ಎಷ್ಟೋ ಜನ ನೋವು ಸಂಕಟ ಅನುಭವಿಸ್ತಾ ಇದ್ದಾರೆ. ಅವ್ರ ಶಾಪದಿಂದ ನನಗೆ ಇವತ್ತು ಈ ಗತಿ ಬಂದಿದೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ? ಸಾಕು, ಯಾವ ಜನ್ಮದ ಪಾಪನೋ ಏನು ನಿಮ್ಮನೆಯಲ್ಲಿ ಹುಟ್ಟಿದಿರಿ. ದಯವಿಟ್ಟು ಹೊರಟೋಗಿ. ನೋಡಿ, ಇದು ನನ್ನ ಸ್ವಂತ ವಿಷಯ. ಇದರಲ್ಲಿ ತಲೆ ಹಾಕೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಜೀವನ ಹೇಗೆ ಸರಿಪಡಿಸ್ಕೋಬೇಕು, ಏನು ಮಾಡಿ ಸರಿಪಡಿಸ್ಕೋಬೇಕು ಅನ್ನೋದು ನನಗ್ ಗೊತ್ತು. ಹೊರಟೋಗಿ, ಹೋಗಿ ಹೋಗಿ. Get out! ಶುಭಲಗ್ನ ಸಾವಧಾನ ಸ್ವಮೋರ್ತೋಸ್ತು ಜಾನ ಸಾವಧಾನ ಲಕ್ಷ್ಮೀ ವೆಂಕಟೇಶ್ವರ ಸ್ನಾನ ಸಾವಧಾನ ಅಲವೇಲ ವೆಂಕಟೇಶ್ವರ ಸ್ವಾಮಿ ಸ್ನಾನ.
ಇದೇ ನ್ಯಾಯ ಕಣಮ್ಮ, ನೀನೇ ಕೂತ್ಕೋಬೇಕು. ಅಯ್ಯಯ್ಯೋ, ನಾನ್ ಬಾಗ್ಲಲ್ಲಿ ಕೂತ್ಕೊಂಡಿದ್ದು ಇವ್ರ ಹೃದಯದಲ್ಲಿ ಕೂತ್ಕೊಳಕಲ್ಲ. ನೀವ್ ತಪ್ಪು ಮಾಡ್ತಾ ಇದ್ದೀರಾ. ನಾವು ತಪ್ಪು ಮಾಡ್ತಾ ಇಲ್ಲಮ್ಮ. ನಾವು ಮದುವೆ ಮುಹೂರ್ತ ನಿಶ್ಚಯ ಮಾಡ್ಬೋದೇ ಹೊರತು ಯಾರ ಜೊತೆ ಅನ್ನೋದನ್ನ ಆ ಭಗವಂತ ನಿರ್ಧಾರ ಮಾಡ್ತಾನೆ. ಅನ್ಕೊಂಡಾಗ ನಡೆದ್ರೆ ಏನಿದೆಯಮ್ಮ, ಅನ್ಕೊಳ್ದೆ ಇರೋದು ನಡೆದಾಗಲೇ ಅದಕ್ಕೊಂದು ವಿಶೇಷ ವಿಶಿಷ್ಟ ಆಗೋದಿಲ್ಲ. ಒಳ್ಳೇದಕ್ಕೆ ಅಮ್ಮ. ಇಲ್ಲ ಅಂಕಲ್, ನೀವ್ ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಮ್ಮ, ಪಾಪ ಮಾಡದೆ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡ್ಬೇಕು ಅನ್ನೋ ಒಳ್ಳೆ ಯೋಚನೆ ಬಂದಿದ್ ಕೂಡ ಯಾರಿಂದ ಗೊತ್ತಾ? ಈ ಮಹಾನುಭಾವನಿಂದ. ಕಪ್ಪು ಕೋಟ್ ಹಾಕೊಳ್ದೇ ಇರೋ ನ್ಯಾಯಮೂರ್ತಿ ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ಅಲ್ಲಮ್ಮ, ಮನುಷ್ಯತ್ವರ ಯಾರ ಹತ್ರನೂ ಉತ್ತರ ಇಲ್ಲ, ಯಾರ ಹತ್ರನೂ ಉತ್ತರ ಇಲ್ಲ. ಎಲ್ಲ ಈ ಪುಣ್ಯಾತ್ಮನ್. ಅಳಿ ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಸಮಸ್ಯೆಗಳು ಪ್ರಶ್ನೆಗಳು ಇಲ್ದಿರೋ ನನ್ನ ಜೀವನದಲ್ಲಿ ಸೌಂದರ್ಯ ದೊಡ್ಡ ಪ್ರಶ್ನೆಯಾಗಿ ಬಂದು ನಿಂತಿದ್ದಾಳೆ. ಯಾವ ಮನೆಯಲ್ಲಿ ನಮ್ಮ ಹಿರಿಯರು ಹೆಣ್ಣಿಗೆ ಮಹತ್ವವಾದ ಸ್ಥಾನ ಕೊಟ್ಟಿದ್ದಾರೋ ಅದೇ ಮನೆಯಲ್ಲಿ ಸೌಂದರ್ಯಗೆ ಅನ್ಯಾಯ ಆಗ್ತಾ ಇದೆ. ಅವಳು ನನ್ನ ಮೇಲೆ ಗೌರವ ಇಟ್ಟು ನನ್ನ ಅಷ್ಟು ಎತ್ತರವಾದ ಸ್ಥಾನದಲ್ಲಿಟ್ಟಿದ್ದಾಳೆ. ಆದ್ರೆ ಅವಳಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಸರ್? ಅವಳ ಆಸೆಯಂತೆ ನಾವು ಮದುವೆನೋ ನಡೆದೋಗುತ್ತೆ. ಇದರಿಂದ ಅವಳ ಜೀವನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಸರ್? ಅವಳೇನ್ ತಪ್ಪು ಮಾಡಿದಾಳೆ ಸರ್? ಯಾವ ಹೆಣ್ಣು ತಪ್ಪು ಮಾಡಲ್ಲ. ಸೌಂದರ್ಯ ತಪ್ಪು ಮಾಡಿಲ್ಲ. ಹೆಣ್ಣು ಜನ್ಮತ ಮೂಲತಃ ಕೆಟ್ಟೋಳಲ್ಲ, ಕೆಟ್ಟೋಳಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲಾದ್ರೂ ನಾವು ನೋಡಿದ್ರೆ ಕೇಳಿದ್ರೆ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಗಂಡೇ ಕಾರಣ ಆಗಿರ್ತಾನೆ. ನಮ್ಮ ಇತಿಹಾಸ ಪುರಾಣ ಎಲ್ಲಿ ನೋಡಿದ್ರು ಒಂದು ಗಂಡಿಂದಾನೇ ಹೆಣ್ಣಿಗೆ ಅನ್ಯಾಯ ಆಗಿದೆ. ಇಲ್ಲಾಗಿರೋದು ಅದೇನೆ. ಸೌಂದರ್ಯ ವಿಷಯದಲ್ಲಿ ನಾವೆಲ್ಲ ತಪ್ಪು ಮಾಡಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ ಸರ್. ನಮ್ಮ ದರ್ಪ ಆವೇಶ ಇದಕ್ಕೆ ಅವಳು ಬಲಿಪಶು ಆಗಿದ್ದಾಳೆ. ರಾವಣಂತರ ನನ್ನ ಎಳ್ಕೊಂಬಂದ್ರಿ, ನನ್ನ ಯಾರು ಮದುವೆ ಆಗ್ತಾರೆ ಅಂತ ಕೇಳಿದ್ಲು. ನಿಜ, ಅವಳ ಜೀವನದಲ್ಲಿ ರಾಮ ಬರ್ತಾನ? ಅಂತವನೊಳಗೆ ಸಿಗ್ತಾನ? ಅವಳ ಜೀವನ ಎಲ್ಲಿಗೆ ಬಂದು ನಿಲ್ಲುತ್ತೋ ಅದಕ್ಕೆ ನಾನೆಲ್ಲಿ ಕಾರಣ ಆಗ್ತೀನೋ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಆಕೆ ಜೀವನಕ್ಕೆ ಒಂದು ಸರಿಯಾದ ದಾರಿ ಸಿಗ್ಬೇಕು. ಆಕೆ ಜೀವನಕ್ಕೆ ಸರಿಯಾದ ನೆಲೆ ಬೆಲೆ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ ಸರ್. ಆಕೆಗೆ ನ್ಯಾಯ ಸಿಗದೆ ಹೋದ್ರೆ ಆ ನೋವು ಸಾಯೋವರೆಗೂ ನನ್ನ ಕಾಡ್ತಾನೆ ಇರುತ್ತೆ ಸರ್. ಹೇಳಿ ಸರ್, ನಾನೇನ್ ಮಾಡ್ಬೇಕು? ಹೇಳಿ ಸರ್, ನಾನೇನ್ ಮಾಡ್ಲಿ? ನಾನು ಏನ್ ಮಾಡಿದ್ರೆ ಆಕೆಗೆ ನ್ಯಾಯ ಸಿಗುತ್ತೆ? ನಾನು ಏನ್ ಮಾಡಿದ್ರೆ ಆಕೆ ಸಂತೋಷವಾಗಿರ್ತಾಳೆ? ಸರ್, ಆಕೆಗೇನಾದ್ರೂ ಅನ್ಯಾಯ ಆದ್ರೆ ಆ ದೇವರು ಕೂಡ ಖಂಡಿತ ನನ್ನ ಕ್ಷಮಿಸೋದಿಲ್ಲ ಸರ್, ಕ್ಷಮಿಸೋದಿಲ್ಲ. ನೀನು ಮಾಡಿರೋ ತ್ಯಾಗ, ಇವರಿಗೆ ಹೆಣ್ಣಿನ ಮೇಲಿರೋ ಆದರ್ಶ, ಇದರಿಂದ ಬಂದ ಸಮಸ್ಯೆಗೆ ದೇವರು ಸಮಯಕ್ಕೆ ಸರಿಯಾಗಿ ಬುದ್ಧಿ ಕೊಟ್ಟು ಇಂಥ ಶುಭ ಕಾರ್ಯನ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ನಾವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಸಂತೋಷದಿಂದ ಈ ಮದುವೆ ಮಾಡಿಸ್ತಾ ಇದೀವಮ್ಮ. ನೀನೇ ಹೇಳಮ್ಮ, ದೊಡ್ಡ ಮಗಳಿಗೆ ಮದುವೆ ಮಾಡದೆ ಚಿಕ್ಕ ಮಗಳಿಗೆ ಯಾರಾದ್ರೂ ಮದುವೆ ಮಾಡ್ತಾರ? ಇಲ್ಲ ಅಂಕಲ್, ಇಲ್ಲಿ ಕೂತ್ಕೋಬೇಕಾಗಿರೋದು ನಾನಲ್ಲ, ಮಹಾಲಕ್ಷ್ಮಿ. ಇವಳೇ ಇವರನ್ನ ಇಷ್ಟಪಟ್ಟಿರೋದು. ಸೌಂದರ್ಯ, ನಾನು ಇಷ್ಟಪಟ್ಟಿದ್ದು ನಿಜ, ಆದ್ರೆ ನನಗೇನು ನಷ್ಟ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಷ್ಟದಲ್ಲಿ ಒಂಥರ ಹಿತ ಇದೆ. ಸೌಂದರ್ಯ, ಪ್ರತಿಯೊಂದು ಹೂವು ತಾನೊಂದು ಪವಿತ್ರವಾದ ಸ್ಥಾನ ಸೇರ್ಬೇಕು, ಎತ್ತರವಾದ ಜಾಗದಲ್ಲಿ ಇರಬೇಕು ಅಂತ ಆಸೆ ಪಡುತ್ತೆ. ಆದ್ರೆ ತಮ್ಮಗಳ ಮಧ್ಯೆ ಬೆಳೆದಿರೋ ಒಂದು ಹೂಗೆ ಅಂಥ ಒಂದು ಶ್ರೇಷ್ಠತೆ ಸಿಕ್ಕಾಗ ಬೇರೆ ಎಲ್ಲಾ ಹೂಗಳು ಆ ಹೂವಿನ ಬಗ್ಗೆ ಹೇಗೆ ಹೆಮ್ಮೆ ಪಡುತ್ತೋ ನಾನು ಹಾಗೆ. ನಿಮಗಳ ಆಶೀರ್ವಾದದಿಂದ ನನಗೂ ಒಂದು ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ. ಮೇ ನಾಟ್ ಬಿ ಬೆಸ್ಟ್ ಬಟ್ ಡೆಫಿನೆಟ್ಲಿ ದ ಬೆಟರ್. ಏನ್ ಹೇಳ್ತೀರಾ ಮಿಸ್ಟರ್ ರಾಜಾ?
ಮಾಡ್ತಾ ಇದ್ದೀರಾ? ಶುರು ಹಚ್ಕೊಡಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ಚ ವಿದ್ಮಹೇ ಮಂಗಳವಾದ್ಯ ಮಂಗಳವಾದ್ಯ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಾಂಗಲ್ಯಂ ತಂತುನಾಮೇನ ಮಮ ದೇವ ಹೇತುನ ಕಂಠೆ ಭದ್ರಾದಿ ಶಿವಗೆ ಸಂಜೀವ ಶರಣಂ ಶತಂ ಮಾಂಗಲ್ಯಧಾರಣಮೋತ್ತಸ್ತಮೋಸ್ತೋಸ್ತೋ ನಿತ್ಯನ ಗುಣಂತಮೋತ್ತಸ್ತಮೋಸ್ತೋಸ್ತೋ ಶುಭಲಗ್ನ ಸಾವಧಾನ. ಶುಭಲಗ್ನ ಸಾವಧಾನ. ಬನ್ನಿ ಬೇಡ, ಬನ್ನಿ. ದೇವ್ರ ಮದುವೆಗೆ ದೇವಗಳು ಬರಬಾರ್ದು. ಸುಮ್ನೆ ಬನ್ನಿ. ಬರಲ್ಲ? ಆಶೀರ್ವಾದ ಮಾಡಿ.